ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಬ್ಲೂ ಪ್ರಿಂಟ್ ಆ್ಯಂಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಇಂಗ್ಲೀಷ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಬ್ಲೂ ಪ್ರಿಂಟ್ ಆ್ಯಂಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಂದರೆ ಈ ವಿಡಿಯೋ ಕೆಳಗಿರುತ್ತೆ, ಚೆಕ್ ಮಾಡಿ. ಓಕೆನಾ. ಸೊ ಅಕೌಂಟೆನ್ಸಿನಲ್ಲಿ ನಾನು ಮೂರು ಬ್ಲೂ ಪ್ರಿಂಟು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಚಾಪ್ಟರ್ 1ಗೆ 1 ಮಾರ್ಕ್ದು 1 ಮಾರ್ಕ್ದು 2 ಕ್ವಶನ್ ಇದೆ. ಅದರಲ್ಲಿ 8 ಕ್ವಶನ್ನ ಕೇಳ್ತಾ ಇದ್ದಾರೆ. ಹಾಗೆ 2 ಮಾರ್ಕ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ, 6 ಮಾರ್ಕ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ, ಟೋಟಲ್ 10 ಮಾರ್ಕ್ಸು. ಸೊ ಯಾವುದೇ ರೀತಿಯಾದಂಥ ಇಲ್ಲಿ ವೇರಿಯೇಷನ್ ಆಗಿಲ್ಲ. ಇನ್ನು ಚಾಪ್ಟರ್ 2ಗೆ ಬಂದರೆ ಅಗೇನ್ ಇಲ್ಲಿ ಮಾರ್ಕ್ಸು ವೇರಿಯೇಷನ್ ಆಗಿದೆ ನೋಡಿ. ಬ್ಲೂ ಪ್ರಿಂಟ್ 1ನಲ್ಲಿ 8 ಮಾರ್ಕ್ಸ್ ಕೇಳಿದ್ದಾರೆ, ಬ್ಲೂ ಪ್ರಿಂಟ್ 2 ಮತ್ತು 3ನಲ್ಲಿ 14 ಮಾರ್ಕ್ಸು ಕಾನ್ಸ್ಟೆಂಟ್ ಆಗಿದೆ. ಸೊ MCQಸಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ಇಲ್ಲಿ 6 ಮಾರ್ಕ್ಸ್ದು 1 ಕ್ವಶನ್ ಕೇಳಿದ್ದಾರೆ, ಆದರೆ ಇಲ್ಲಿ ಬ್ಲೂ ಪ್ರಿಂಟ್ 2 ಮತ್ತು ಬ್ಲೂ ಪ್ರಿಂಟ್ 3ನಲ್ಲಿ 12 ಮಾರ್ಕ್ಸ್ದು ಒಂದೊಂದು ಕ್ವಶನ್ನ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ನಾನೊಂದು ಸ್ಟಡಿ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಕೇವಲ 5ರಿಂದ ಅಥವಾ 6ರಿಂದ 7 ಚಾಪ್ಟರ್ಸ್ನ ಓದಿದರೆ ಈಸಿಯಾಗಿ ನೀವು 80 ಔಟ್ ಆಫ್ 80ನ ಸ್ಕೋರ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಮಾಡೋಣ. ಅದ್ರ ಜೊತೆಗೆ ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವ ಚಾಪ್ಟರ್ಸಿಂದ 12 ಮಾರ್ಕ್ಸ್ನೇ ಕೇಳ್ತಾ ಇದ್ದಾರೆ, 6 ಮಾರ್ಕ್ಸ್ನೇ ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಆ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದರೆ ಇನ್ಫಾರ್ಮೇಷನ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಸೊ ಚಾಪ್ಟರ್ 3ಗೆ ಬಂದರೆ ನೋಡಿ, ಇಲ್ಲ ಅಗೇನ್ ನಿಮಗೆ ಮಾರ್ಕ್ಸ್ ವೇರಿಯೇಷನ್ ಆಗ್ತಾ ಇದೆ 3 ಬ್ಲೂ ಪ್ರಿಂಟಿಗೆ ಹೋಲಿಸಿದ್ರೆ. ಫಸ್ಟು ಬ್ಲೂ ಪ್ರಿಂಟಲ್ಲಿ 22 ಮಾರ್ಕ್ಸ್ ಕೇಳಿದ್ದಾರೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಬ್ಲೂ ಪ್ರಿಂಟಲ್ಲಿ 16 ಮಾರ್ಕ್ಸ್ ಇದೆ. ಓಕೆನಾ. ಸೆಕೆಂಡ್ ಮತ್ತು ಥರ್ಡ್ ಬ್ಲೂ ಪ್ರಿಂಟಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ಫಸ್ಟು ಬ್ಲೂ ಪ್ರಿಂಟಲ್ಲಿ ಏನಾಗಿದೆ ಅಂದರೆ 1 ಮಾರ್ಕ್ದು 2 ಕ್ವಶನ್ ಕೇಳಿದ್ದಾರೆ, 2 ಮಾರ್ಕ್ದು 1 ಕ್ವಶನ್ ಕೇಳಿದ್ದಾರೆ, 6 ಮಾರ್ಕ್ಸ್ದು ಇಲ್ಲಿ 1 ಕ್ವಶನ್ನ ಕೇಳಿ 12 ಮಾರ್ಕ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟು 4th ಚಾಪ್ಟರಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ಹಾಗೆ 5th ಚಾಪ್ಟರಲ್ಲೂ ಕೂಡ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ನಾನು ಯಾವ ಚಾಪ್ಟರಲ್ಲಿ ವೇರಿಯೇಷನ್ ಆಗಿದೆ ಅದನ್ನು ಮಾತ್ರ ಹೇಳ್ತೀನಿ. ಇನ್ನು 6th ಚಾಪ್ಟರಲ್ಲೂ ವೇರಿಯೇಷನ್ ಆಗಿಲ್ಲ, 7thಲ್ಲೂ ವೇರಿಯೇಷನ್ ಆಗಿಲ್ಲ, 8th ಚಾಪ್ಟರಲ್ಲಿ ಆಗಿಲ್ಲ, 9th ಚಾಪ್ಟರಲ್ಲಿ ಆಗಿಲ್ಲ, 10th ಚಾಪ್ಟರಲ್ಲೂ ಕೂಡ ಆಗಿಲ್ಲ. ಓಕೆನಾ. ಕೇವಲ ಇಲ್ಲಿ ನಿಮಗೆ ಚಾಪ್ಟರ್ 1 ಇಲ್ಲಿ ನಿಮಗೆ ಯಾವುದ್ರಲ್ಲಿ ವೇರಿಯೇಷನ್ ಆಗಿದೆ ಅಂತಂದರೆ ಚಾಪ್ಟರ್ 3ಯಲ್ಲಿ ವೇರಿಯೇಷನ್ ಆಗಿದೆ. ಓಕೆನಾ. ಚಾಪ್ಟರ್ 3 ಮತ್ತು ಚಾಪ್ಟರ್ 2ನಲ್ಲಿ ವೇರಿಯೇಷನ್ ಆಗಿರೋದು ಬಿಟ್ಟರೆ ಸೊ ಇನ್ಯಾವುದ್ರಲ್ಲೂ ವೇರಿಯೇಷನ್ ಆಗಿಲ್ಲ. ಇವಾಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ನಿಮಗೆ ಪಾರ್ಟ್ ಎನಲ್ಲಿ ಸೊ MCQs ಇರುತ್ತಲ್ಲ, MCQs ಅದರಲ್ಲಿ 20 ಮಾರ್ಕ್ಸ್ ಇರುತ್ತೆ. ಸೊ 20 ಕ್ವಶನ್ಸ್ ಇರುತ್ತೆ, 20 ಕ್ವಶನ್ಸ್ನು ನೀವು ಅಟೆಂಡ್ ಮಾಡಿದರೆ 20 ಮಾರ್ಕ್ಸ್ ಸಿಗುತ್ತೆ. ಇನ್ನು ಪಾರ್ಟ್ ಬಿಗೆ ಬಂದರೆ ಅದನ್ನು ನಾವು 2 ಮಾರ್ಕ್ಸ್ ಸೆಷನ್ ಅಂತ ಕರಿತೀವಿ. ಅದರಲ್ಲಿ 5 ಕ್ವಶನ್ನ ಕೊಟ್ಟಿರ್ತಾರೆ, ನೀವು 3 ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ 2 ಮಾರ್ಕ್ಸ್ ಸೆಷನಲ್ಲಿ ಯಾವ ಚಾಪ್ಟರಿಂದ ಬರುತ್ತೆ, 6 ಮಾರ್ಕ್ಸ್ ಸೆಕ್ಷನಲ್ಲಿ ಯಾವ ಚಾಪ್ಟರಿಂದ ಬರುತ್ತೆ ತಿಳಿಸ್ಕೊಡ್ತೀನಿ. ಪಾರ್ಟ್ ಸಿನಲ್ಲಿ 6 ಮಾರ್ಕ್ಸ್ ಸೆಷನ್ನು 5 ಕ್ವಶನ್ ಕೊಟ್ಟಿರ್ತಾರೆ, ಯಾವುದಾದ್ರೂ 3ನ ಅಟೆಂಡ್ ಮಾಡ್ತೀರಾ. ಇನ್ನು ಪಾರ್ಟ್ ಡಿಗೆ ಬಂದರೆ ಅದು 12 ಮಾರ್ಕ್ಸ್ ಸೆಷನ್ ಆಗಿರುತ್ತೆ, 6 ಕ್ವಶನ್ ಇರುತ್ತೆ, ಅದರಲ್ಲಿ 3 ಅಟೆಂಡ್ ಮಾಡಿದರೆ 36 ಮಾರ್ಕ್ಸು ಬರುತ್ತೆ. ಓಕೆನಾ. ಸೊ ಜಸ್ಟ್ ನಿಮಗೆ ಪಾಸಿಂಗ್ ಮಾರ್ಕ್ಸಿಗೆ ಬೇಕು ಅಂತಂದರೆ ಈ ಪಾರ್ಟ್ ಡಿ ಏನಿದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯಾವ ಚಾಪ್ಟರಿಂದ ಬರುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ಇಲ್ಲಿ ಕೇವಲ 7 ಚಾಪ್ಟರ್ಸು, ನೀವು 10 ಚಾಪ್ಟರ್ಸಲ್ಲಿ ಯಾವುದಾದ್ರೂ 7 ಚಾಪ್ಟರ್ಸ್ನ ಓದಿದರೆ ನೀವು 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ಓಕೆನಾ. ಚಾಪ್ಟರ್ 1 ನಾನು ಹೇಳ್ತೀನಿ, ಚಾಪ್ಟರ್ ನೇಮು ಅದನ್ನು ಟಿಕ್ ಮಾಡ್ಕೊಳ್ಳಿ. ಚಾಪ್ಟರ್ 1, ಚಾಪ್ಟರ್ 4, ಚಾಪ್ಟರ್ 6, ಚಾಪ್ಟರ್ 5, ಚಾಪ್ಟರ್ 7, ಚಾಪ್ಟರ್ 8 ಆ್ಯಂಡ್ ಚಾಪ್ಟರ್ 9 ಇಷ್ಟು ಚಾಪ್ಟರ್ಸ್ ಮೇಲೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಇಷ್ಟೆಲ್ಲ ಚೆನ್ನಾಗಿ ಓದಾಯಿತು ಅಂದರೆ ರಿಮೈನಿಂಗ್ ಚಾಪ್ಟರ್ಸ್ ಏನಿದೆ, ರಿಮೈನಿಂಗ್ ಚಾಪ್ಟರ್ಸಲ್ಲಿ ಯಾವ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಹೈಯೆಸ್ಟ್ ಇದೆ ಆ ಚಾಪ್ಟರ್ಸ್ನ ಓದಿ. ಓಕೆನಾ.
ಸೊ ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರಲ್ಲ, ಅವ್ರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರು ಸೆಟ್ಟಾಗಿ ಬರುತ್ತೆ. ಪ್ರಿಪ್ರೇಟರಿ ಎಕ್ಸಾಮ್ಗಾದರೂ ಆಗಿರ್ಬೋದು, ನಿಮ್ಮ ಫೈನಲ್ ಎಕ್ಸಾಮ್ಗಾದರೂ ಆಗಿರ್ಬೋದು. ಓಕೆನಾ. ಇನ್ಸ್ಟ್ರಕ್ಷನ್ ಟು ದ ಕ್ವಶನ್ ಪೇಪರ್ ಸೆಟ್ ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿ. ಇಲ್ಲಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪಾರ್ಟ್ ಎನಲ್ಲಿ 1 ಮಾರ್ಕ್ ಸೆಷನ್ ಆಗಿರುತ್ತೆ. ಕ್ವಶನ್ ಶುಡ್ ಬಿ ಸ್ಟ್ರೈಟ್, ಸಿಂಪಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಇಲ್ಲಿ MCQs ಏನಿದೆ ಅದು ಸ್ಟ್ರೈಟಾಗಿ ಕೇಳ್ತಾರೆ, ಡೈರೆಕ್ಟಾಗೆ ಕೇಳ್ತಾರೆ, ಸಿಂಪಲ್ ಇರೋ ಅಂಥ ಕ್ವಶನ್ನೇ ಕೇಳ್ತಾರೆ. ಓಕೆನಾ. ಜನರಲಿ ಕ್ವಶನ್ಸ್ ಆಫ್ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ಆರ್ ಬೆಸ್ಟ್ ಸೂಟೆಡ್ ಟು ದಿಸ್ ಸೆಕ್ಷನ್. ಸೊ ಇದರಲ್ಲಿ ಹೇಳಿದ್ನಲ್ಲ, ಡೈರೆಕ್ಟ್ ಕ್ವಶನ್ನೇ ಕೇಳ್ತಾರೆ. ಸಮ್ಟೈಮ್ಸ್ ಇಲ್ಲಿ ನಿಮಗೆ ಏನು ಡೆಫಿನೇಷನ್ಸ್ ಆಗಿರ್ಬೋದು, ಮೀನಿಂಗ್ಸ್ ಆಗಿರ್ಬೋದು, ಆ ಥರ ಕೂಡ ಕೇಳ್ತಾರೆ. ಸೊ MCQ 5 ಕ್ವಶನ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು 5 ಕ್ವಶನ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಅವರೇ ಬ್ರ್ಯಾಕೆಟಲ್ಲಿ ಸೂಟಬಲ್ ಅಂತ ಆನ್ಸರ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಆ ಕ್ವಶನ್ನಿಗೆ ತಕ್ಕಂತೆ ಆನ್ಸರ್ನ ಬರೀಬೇಕಾಗುತ್ತೆ. ಮ್ಯಾಚ್ ದ ಫಾಲೋಯಿಂಗು 5 ಕ್ವಶನ್ಸ್ ಇರುತ್ತೆ. ಎನಿ ಒನ್ ಫ್ರಮ್ ಈಚ್ ಚಾಪ್ಟರ್, ಎಲ್ಲ ಚಾಪ್ಟರಿಂದ ಒಂದೊಂದು ಬರುತ್ತೆ. ಓಕೆನಾ. ಇನ್ನು 1 ಮಾರ್ಕ್ಸು ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು. ಓಕೆನಾ. ವೆರಿ ಶಾರ್ಟ್ ಆನ್ಸರಲ್ಲಿ ಟ್ರೂ ಆರ್ ಫಾಲ್ಸ್ ಕೇಳ್ತಾರೆ ಒಂದು ಕ್ವಶನ್ನು. ಆಮೇಲೆ ಎಕ್ಸ್ಪ್ಯಾಂಡ್ ಮಾಡೋದಿರುತ್ತಲ್ಲ, ಅದೊಂದು ಕ್ವಶನ್ ಕೇಳ್ತಾರೆ. ವೆರಿ ಶಾರ್ಟ್ ಆನ್ಸರ್ ಟೈಪು 3 ಕ್ವಶನ್ ಕೇಳ್ತಾರೆ. ಸೊ 5 ಅಲ್ಲಿ ಆಯಿತಾ. ಸೊ ನೀವು ಚಾಪ್ಟರ್ ವೈಸ್ ಎಕ್ಸ್ಪ್ಯಾಂಡ್ ಏನಿದೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಟ್ರೂ ಆರ್ ಫಾಲ್ಸ್ ಏನಿದೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ. ಇಲ್ಲಿ ಪಾರ್ಟ್ ಬಿಗೆ ಬಂದರೆ ಇದು ನಾವು 2 ಮಾರ್ಕ್ಸ್ ಸೆಷನ್ ಹೇಳ್ತೀವಿ. ಕ್ವಶನ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಪಿಟ್ಯುಲೇಟೆಡ್ ಚಾಪ್ಟರ್ಸ್ ಓನ್ಲಿ. ಯಾವ್ಯಾವ ಚಾಪ್ಟರ್ಸಿಂದ ಸೆಲೆಕ್ಟ್ ಮಾಡ್ತಾ ಇದ್ದಾರೆ? ಚಾಪ್ಟರ್ 1, ಚಾಪ್ಟರ್ 3, ಚಾಪ್ಟರ್ 5, ಚಾಪ್ಟರ್ 7 ಆ್ಯಂಡ್ ಚಾಪ್ಟರ್ 10. ಸೊ 5 ಕ್ವಶನ್ನಲ್ಲಿ ನೀವು 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಅವರು ಚಾಪ್ಟರ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಇದೇ ಚಾಪ್ಟರ್ಸಿಂದ ಕೇಳಬೇಕು 2 ಮಾರ್ಕ್ಸ್ದು ಅಂತ ಹೇಳಿ. ಓಕೆನಾ. ನೆಕ್ಸ್ಟ್, ಕ್ವಶನ್ ಅಂಡರ್ ದಿಸ್ ಸೆಕ್ಷನ್ ಮೇ ಬಿ ಇನ್ ಕ್ವಶನ್ ಫಾರ್ಮ್, ಸ್ಟೇಟ್ಮೆಂಟ್ ಫಾರ್ಮ್, ಆ ಸ್ಮಾಲ್ ಕ್ಯಾಲ್ಕುಲೇಷನ್ ಎಕ್ಸೆಟ್ರಾ. ಸೊ ಇದರಲ್ಲಿ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕ್ವಶನ್ ಕೇಳ್ಬೋದು, ಅಥವಾ ಒಂದು ಸ್ಟೇಟ್ಮೆಂಟ್ ಇರೋವಂಥ ಕ್ವಶನ್ ಕೇಳ್ಬೋದು, ಸಿಂಪಲ್ ಕ್ವಶನ್ನ ಕೂಡ ಕೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಡೆಫಿನೇಷನ್ ಕೂಡ ಕೇಳ್ಬೋದು, ಮೀನಿಂಗ್ಸ್, ಫೀಚರ್ಸ್, ಮೆರಿಟ್ ಆ್ಯಂಡ್ ಡಿಮೆರಿಟ್ಸ್. ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್, ಡಿಮೆರಿಟ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್, ಟೈಪ್ಸ್ ಕೇಳ್ಬೋದು, ಎಕ್ಸಾಂಪಲ್ಸ್. ಸೊ ಈ ರೀತಿಯಾದಂತೆಲ್ಲ ಇಲ್ಲಿ ಕೇಳ್ತಾರೆ. ಓಕೆನಾ. ಈ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಓದಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನೋ ಒಂದು ಓದ್ಕೊಂಡು ಹೋಗೋಕ್ಕಿಂತ ಒಂದು ಸ್ಮಾರ್ಟ್ ಸ್ಟಡಿ ಮಾಡ್ಕೊಂಡು ಓದಿದರೆ ಅತಿ ಕಡಿಮೆ ಸಮಯದಲ್ಲಿ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಔಟ್ ಆಫ್ 5 ಕ್ವಶನ್ ಓನ್ಲಿ 3 ಕ್ವಶನ್ಸ್ ಆರ್ ಟು ಬಿ ಆನ್ಸರ್ಡ್. ನಾನು ಹೇಳಿದ್ದೆಲ್ಲ 5 ಕ್ವಶನ್ನ ಕೊಟ್ಟಿರ್ತಾರೆ, ಅದರಲ್ಲಿ 3 ಕ್ವಶನ್ನ ಅಟೆಂಡ್ ಮಾಡ್ತೀರಾ. ಇನ್ನು ಪಾರ್ಟ್ ಸಿಗೆ ಬಂದರೆ ಇದು 6 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಈ ಒಂದು ಪಾರ್ಟ್ ಸಿನಲ್ಲಿ ನಿಮಗೆ ಪಾರ್ಟ್ ಸಿ ಯಾವುದು 6 ಮಾರ್ಕ್ಸ್ ಸೆಷನ್ನಲ್ಲಿ 5 ಕ್ವಶನ್ನ ಕೊಟ್ಟಿರ್ತಾರೆ. ಅಗೇನ್ ಇಲ್ಲಿ 3 ಕ್ವಶನ್ ಅಟೆಂಡ್ ಮಾಡ್ತೀರಾ. ಯಾವ ಚಾಪ್ಟರಿಂದ ನೋಡಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಅದರಲ್ಲಿ AR ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಅಂತ ಏನೋ ಬರುತ್ತೆ. ಇನ್ನು ಚಾಪ್ಟರ್ 3ನಲ್ಲಿ ಡೆತ್, ಮತ್ತು ಚಾಪ್ಟರ್ 7 ಆ್ಯಂಡ್ ಚಾಪ್ಟರ್ 10. ಐಟಮ್ಸ್, ಟ್ರಾನ್ಸಾಕ್ಷನ್, ಎಂಟ್ರೀಸ್ ಎಕ್ಸೆಟ್ರಾ ಶುಡ್ ಸೂಟ್ ದ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಇರಬೇಕು. ಔಟ್ ಆಫ್ 5, 3 ಶುಡ್ ಬಿ ಆನ್ಸರ್ಡ್. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಶುಡ್ ಟೆಸ್ಟ್ ಎ ಡೆಫಿನೈಟ್ ಆಬ್ಜೆಕ್ಟ್. ಪ್ರಾಬ್ಲಮ್ಸ್ ಶುಡ್ ಬಿ ಕ್ಲಿಯರ್, ಪ್ರೇಸಸ್ ಆ್ಯಂಡ್ language will within the compensation. Chapter wise 6 marks problems in book 1 and book 2. So chapter wise 6 marks problems book 1 book 2 ನಲ್ಲೂ ಕೂಡ ಇದೆ. ನೆಕ್ಸ್ಟ್ ಇವಾಗ ನೀವಿಲ್ಲಿ ನೋಡ್ಬೋದು ಟಾಪಿಕ್ ವೈಸು ಅಥವಾ ಯೂನಿಟ್ ವೈಸು ಬುಕ್ 1ನಲ್ಲಿ ಏನೆಲ್ಲ ನೀವು ಕಾನ್ಸೆಪ್ಟ್ನ ಚೆನ್ನಾಗಿ ಓದ್ಕೋಬೇಕು ಅಂತಂದರೆ, ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್. ಸೊ 5 ಐಟಮ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಕ್ಯಾಪಿಟಲ್ ಶುಡ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್. ನೆಕ್ಸ್ಟ್ ಅದರಲ್ಲಿ ಪ್ರಿಪ್ರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸು, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನು ಓದ್ಕೋಬೇಕು. ಚಾಪ್ಟರ್ 2 ಆ್ಯಂಡ್ 3ನಲ್ಲಿ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್, ಅಲ್ಲಿ ಬ್ಲೂ ಪ್ರಿಂಟಲ್ಲೂ AR ಅಂತ ಹಾಕಿದ್ದಾರೆ ನೋಡಿ, ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಅನ್ನೋ ಚಾಪ್ಟರಿಂದ ಈ ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟು. ಈ ಕಾನ್ಸೆಪ್ಟ್ಗಳ ಮೇಲೆ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಡೆತ್, ಇದರಲ್ಲಿ ಪ್ರಿಪ್ರೇಷನ್ ಆಫ್ ಡಿಸೀಸ್ ಪಾರ್ಟ್ನರ್ಸ್, ಇದನ್ನು ಕೂಡ ಓದ್ಕೊಳ್ಳಿ. ಇನ್ನು ಬುಕ್ 2 ಬಂದರೆ ಸೊ ಇಲ್ಲಿ ನೀವು ನೋಡ್ಕೋಬೋದು. ಓಕೆನಾ, ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಸೆಕ್ಷನ್ ಡಿಗೆ ಬಂದರೆ ಅದು 12 ಮಾರ್ಕ್ಸು. 6 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 3 ಕ್ವಶನ್ನ ಅಟೆಂಡ್ ಮಾಡಿದರೆ 36 ಮಾರ್ಕ್ಸ್ ಬರುತ್ತೆ. ಪ್ರಾಬ್ಲಮ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಸ್ಪಿಟ್ಯುಲೇಟೆಡ್ ಚಾಪ್ಟರ್ಸ್ ಓನ್ಲಿ. ಸಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್. ಸೊ ಇಲ್ಲಿ ಚಾಪ್ಟರ್ ವೈಸ್ ನಾನೇನು 12 ಮಾರ್ಕ್ಸ್ ಅಂತ ಮೆನ್ಷನ್ ಮಾಡಿದ್ದೀನಲ್ಲ, ಆ ಒಂದು ಚಾಪ್ಟರಿಂದನೇ ಕೇಳ್ತಾರೆ.
ಐಟಮ್ಸ್ ಟ್ರಾನ್ಸಾಕ್ಷನ್ ಎಂಟ್ರೀಸ್ ಎಕ್ಸೆಟ್ರಾ ಶುಡ್ ಬಿ ಸುಟಿಂಗ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಈಚ್ ಆ್ಯಂಡ್ ಎವ್ರಿ ಶುಡ್ ಓಕೆ. ಸೊ ಜನರಲಿ ಅಪ್ಲೈಡ್ ಅನಾಲಿಸಿಸ್ ಆರ್ಟ್ ಬೇಸ್ಡ್ ಕ್ವಶನ್ಸ್ ಆರ್ ಬೆಸ್ಟ್. ಸೊ ಇದರಲ್ಲಿ 12 ಮಾರ್ಕ್ಸಲ್ಲಿ ನಿಮಗೆ ಆರ್ಟ್ ಕ್ವಶನ್ ಕೂಡ ಕೇಳ್ತಾರೆ ಓಕೆನಾ. ಸೊ ಇಲ್ಲಿ ನೋಡಿ ಔಟ್ ಆಫ್ 6 ಪ್ರಾಬ್ಲಮ್ 3 ಶುಡ್ ಬಿ ಅಟೆಂಡ್ ಅಲ್ವಾ. ನೋಡಿ ಯಾವ್ಯಾವ ಬುಕ್ 1 ಬುಕ್ 2ನಲ್ಲಿ ಯಾವ್ಯಾವ ಚಾಪ್ಟರಲ್ಲಿ 12 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇರುತ್ತೆ ಅಂತಂದರೆ ಇವೆಲ್ಲ ಕೂಡ ಈ ಎಲ್ಲ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ದೀಸ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್ ವೈಲ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕೂಡ ಇದು ನಿಮಗೆ ಕ್ವಶನ್ ಪೇಪರಲ್ಲಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇರೋದ್ರಿಂದ ನೀವು ಕೂಡ ಫಾಲೋ ಮಾಡೋದ್ರಿಂದ ಪ್ರಿಪ್ರೇಟ್ರಿ ಮತ್ತು ಫೈನಲ್ ಎಕ್ಸಾಮಲ್ಲಿ ಈಸಿಯಾಗಿ ಕೇವಲ 7 ಚಾಪ್ಟರ್ಸ್ ಅಥವಾ 6 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು ಅಥವಾ 70+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ಫುಲ್ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನು ಇದೇ ರೀತಿಯಾದಂಥ ವೀಡಿಯೋಸು ಮಾಡೋದಕ್ಕೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.